ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ ಬೆಣ್ಣೆಹಳ್ಳ ಪ್ರವಾಹ ನಿಯಂತ್ರಣ ಕಾಮಗಾರಿಗೆ ನಾಳೆ ಮುಖ್ಯಮಂತ್ರಿಗಳು ಚಾಲನೆ ಕೊಡ್ತಾ ಇದ್ದಾರೆ. ಕಳೆದ ಹಲವಾರು ವರ್ಷಗಳಿಂದ ಈ ಬೆಣ್ಣೆಹಳ್ಳ ತುಪ್ರಿಹಳ್ಳ ಪ್ರವಾಹವನ್ನು ನಿಯಂತ್ರಣಕ್ಕೆ ತರಬೇಕು, ಇದಕ್ಕೇನಾದರೂ ಒಂದು ಯೋಜನೆ ರೂಪಿಸಬೇಕು ಅಂತ ಹೋರಾಡಿದವರು ನವಲಗುಂದ ಶಾಸಕ ಕೋನ್ ರೆಡ್ಡಿ ಅವರು. ಅದೇ ಕೋನ್ ರೆಡ್ಡಿ ಅವರು ನಮ್ಮ ಜೊತೆಗಿದ್ದಾರೆ, ಅವ್ರ ಹತ್ರ ಮಾತಾಡೋಣ. ಸರ್, ಏನು ಕಾಮಗಾರಿ, ಎಷ್ಟು ಕಿಲೋಮೀಟ್ರು, ಎಷ್ಟು ಅಂದಾಜು ವೆಚ್ಚ, ಏನೆಲ್ಲ ಆ ಕಾಮಗಾರಿಯಲ್ಲಿ ಒಳಗೊಳ್ತದೆ? ಉತ್ತರ ಕರ್ನಾಟಕದಲ್ಲಿ ದೊಡ್ಡ ಮಳೆ ಆತ ನಮ್ಮ ಬೆಣ್ಣೆಹಳ್ಳ ಚಿಂತೆ ಇತ್ತು. ಈ ಬೆಣ್ಣೆಹಳ್ಳ ಪ್ರವಾಹ ತಡೀತಕ್ಕಂಥ ಕಾರ್ಯಕ್ರಮಕ್ಕೆ ನಾನು 2017-18 ಶಾಸಕನಿದ್ದೆ. ಅವತ್ತು 90 ಲಕ್ಷ ಹಣವನ್ನು ಇದರ DPR ಸಲುವಾಗಿ ಕೊಟ್ಟಿದ್ವಿ. 2010 ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇತ್ತು. ಅವತ್ತು ಒಂದು ಪರಮಶಿವ ವರದಿ ನೇಮಕ ಮಾಡೋದು ಬಿಟ್ಟರೆ ಅವ್ರು ಯಾವ ಕೆಲಸನೂ ಮಾಡಲಿಲ್ಲ. ಮುಂದೆ ನಾನು MLA ಆದ ನಂತರ ಅವತ್ತೇನು DPRಗೆ ದುಡ್ಡು ಕೊಟ್ಟಿದ್ದೆ, ಆ DPR ತಯಾರಾಯಿತು. ಅದು 1310 ಕೋಟಿ ರೂಪಾಯಿ ಆಗಿತ್ತು. ನಂತರ ಮತ್ತೆ ನಾನು ಶಾಸಕರಾದ ನಂತರ 2023 ಹೊಸ SRಗೆ ಅದನ್ನು ಕನ್ವರ್ಟ್ ಮಾಡಿದೆ. ಅದು 1610 ಕೋಟಿ ರೂಪಾಯಿ ಆಯಿತು. ಇವತ್ತು ಅದಕ್ಕೆ DPR ತಯಾರಿಸಿ ಮುಖ್ಯಮಂತ್ರಿಗಳು ನಾ MLA ಆದಕ್ಕೆ ಒಂದು ಸಲ ಬದಾಮಿಗೆ ಹೊಂಟಿದ್ರು. ಅವರು ಬದಾಮಿಗೆ ಹೊಂಟ ಸಂದರ್ಭದಲ್ಲಿ ಅವತ್ತು ಬೆಣ್ಣೆಹಳ್ಳ ಫುಲ್ಲು ಹೊರಚಲ್ಲಿತ್ತು. ಅವಾಗ ಅದನ್ನು ನೋಡಿ, ಸರ್ ಈ ಬೆಣ್ಣೆಹಳ್ಳಕ್ಕೆ ಒಂದು ಏನಾರು ಮಾಡಬೇಕು ಅಂತ ಕೇಳಿದೆ. ಅವ್ರೇನಿಲ್ಲ, ನಾನು ಪ್ರತಿ ವರ್ಷ ಇದನ್ನು ನೋಡತ್ತೀನಿ, ಒಂದು ಏನೋ ಮಾಡೋಣ, ಭಾಳ ದೊಡ್ಡ ರೊಕ್ಕ ಬೇಕಾಗೈತಿ, ಇದಕ್ಕೆ ಏನು ಮಾಡಬೇಕು, ಹಂತ ಹಂತವಾಗಿ ಮಾಡೋಣ ಅಂದರು. ಇದೆಲ್ಲ ಗೊತ್ತಿದ್ದು ಅವ್ರು ಫಸ್ಟ್ ಬಜೆಟ್ನಾಗನೇ ಇವತ್ತು 200 ಕೋಟಿ ರೂಪಾಯಿ ಮಂಜೂರು ಮಾಡ್ಯಾರ. ಅದಕ್ಕೆ ಮುಖ್ಯಮಂತ್ರಿಗಳಿಗೆ, ಸಿದ್ದರಾಮಯ್ಯ ಸಾಹೇಬರಿಗೆ ಹಾಗೂ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರಿಗೆ ನಮ್ಮ ಭಾಗದ ಜನತೆ ಪರವಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಬೆಣ್ಣೆಹಳ್ಳ 200 ಕೋಟಿ ರೂಪಾಯಿದಾಗ ಏನು ಮಾಡ್ತೀವಿ ಅಂತ ಶಂಕರ್ ಪಾಟೀಲ್ BJP ಅವ್ರು ಏನು ಮಾಡಲಿಲ್ಲ, ಅವ್ರದ್ದೇನು ಕೇಳಿ ಹೇಳ್ತೀರಿ ನೀವು? ನಾ ಏನು ಮಾಡೋದು ಹೇಳ್ತಾನ? ನಾ ಇನ್ನೊಬ್ಬರ ಬಗ್ಗೆ ಟೀಕೆ ಮಾಡೋಕ್ಕೆ ಹೋಗೋಲ್ಲ. ನನ್ನ ಕರ್ತವ್ಯ, ನನಗೇನು ಆಶೀರ್ವಾದ ಮಾಡಿ ಜನರು ಕೇಳ್ಚಾರ ಅದನ್ನು ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇವೆ. ಇವತ್ತು ಹಾವೇರಿ ಜಿಲ್ಲೆಯ ದುಣಸಿ ತಾಲೂಕಿನ ದುಣಸಿಯಲ್ಲಿ ಹುಟ್ಟಿ ಶಿಗ್ಗಾಂವ್ ತಾಲೂಕಿನ ಇದು ಅಪ್ ಟು ಕುಂದಗೋಳ, ಹುಬ್ಬಳ್ಳಿ, ಅಣ್ಣಿಗೇರಿ, ನವಲಗುಂದ, ನರಗುಂದ, ರೋಣ ತಾಲೂಕಿನಾಗ ಹಾದು ಹೋಗ್ತದೆ. 141 ಕಿಲೋಮೀಟರ್ ಇರ್ತಕ್ಕಂಥ ಹಳ್ಳ. ಈ ಹಳ್ಳಕ್ಕೆ ಒಂದು ಕಾಯಕಲ್ಪ ಕೊಡಬೇಕು ಅಂತ ತಿಳ್ಕೊಂಡು ಹೇಳಿ ಇವತ್ತು ಕುಂದಗೋಳ ತಾಲೂಕಿನ ಹಿರೇನಾರಾಯಣಪುರದಿಂದ 56ನೇ ಕಿಲೋಮೀಟ್ರಿಂದ 141 ಕಿಲೋಮೀಟ್ರ್ ಮಟ್ಟ ಇದರ ಅಗಲೀಕರಣ ಮತ್ತು ಎಲ್ಲೆಲ್ಲಿ ಇದು ನೀರಿನ ಫ್ಲಡ್ಡೇಟ್ ಆಗುತ್ತಲ್ಲ ಅಲ್ಲಿ ತಡೆಗೋಡೆ ಕಟ್ತಕ್ಕಂಥ ಕೆಲಸ. ಭಾಳ ಮಂದಿಗೆ ಇದೇನೋ ಹಂಗೆ ಕಂಟಿ ತೆಗೆದು ಇದನ್ನು ಮಾಡಿ ಹೋಗ್ತಾರಂತ ಇದೆ. ನಿಮಗೆ ಹೊಸ ಟೆಕ್ನಾಲಜಿ ತಂದೇವು. ಇದಕ್ಕೆ 2 ವರ್ಷ ಮೇಂಟೆನೆನ್ಸ್ ಇಟ್ಟೆ ಕಾಂಟ್ರಾಕ್ಟರ್ಗೆ, ಅದು ಏನೂ ಆಗಬಾರ್ದು ಅಂತೇಳಿ ಕಾಮಗಾರಿ ಮುಗಿದ ನಂತರ ಮಾತಾಡೋರಿಗೆ ಉತ್ತರ ಹೇಳ್ತೇವೆ. ಮಾಡೋಕ್ಕಿಂತ ಮೊದ್ಲೇಕ ಅದು ಏನಾಗತ್ತಂತ ಗೊತ್ತಾಗಲ್ಲ. ಇದು ದೊಡ್ಡ ಹಾಳು ಬರ್ತಕ್ಕಂಥದ್ದು. ಯಾವ ನೀರು ಹೊರಗೆ ಹೋಗಬಾರ್ದು ಅನ್ನೋಂಥ ಒಂದು ಟೆಕ್ನಾಲಜಿ ಮಾಡೀವಿ. 2 ಕಡೆ ಬೆಣ್ಣೆಹಳ್ಳ ದಂಡಿಗೆ ಒಡ್ಡು ಹಾಕಿ ಅದಕ್ಕೆ ಮೇಲೆ ಗಾಡಿ ಓಡಾಡೋಂಗೆ ಮಾಡಕತ್ತೀವಿ. ನಾನು ಇಂಜಿನಿಯರಿಂಗ್ ಸ್ವಲ್ಪ ಓದ್ಯವ, ನನಗೆ ನನ್ನೇ ಆದಂಥ ಟೆಕ್ನಿಕಲ್ ಜ್ಞಾನ ಇದೆ. ಅದಕ್ಕೆ ಇವತ್ತು ಯಾರು ಕೂಡ ಇದ್ರ ಬಗ್ಗೆ ಟೀಕೆ ಟಿಪ್ಪಣಿ ಮಾಡಬೇಡ. ರೈತರ ಬಗ್ಗೆ ಬೇರೆ ಬೇರೆ ಥರ ಹೇಳೋದು, ಇಲ್ಲ ಹೊಲ ಹೋಗೈತಿ ಇದು ಹೋಗೈತಿ. ಯಾರು ಹೊಲ ಹೋಗೋದಿಲ್ಲ. ಒಬ್ಬ ರೈತನ ಹೊಲ 1 ಹಳ್ಳಿದ್ದದ್ದು 3 ಹಳ್ಳಾಗೈತಿದ. ಅದು ಇವ್ರಿಗೆ ಯಾರಿಗೂ ಗೊತ್ತಿಲ್ಲ. BJP ಅವ್ರಿಗೆ 1 ಹಳ್ಳಿದ್ದದ್ದು 3 ಹಳ್ಳಾಗೈತೆ ಅನ್ನೋದು ಬೇಕಲ್ಲ ಅವ್ರಿಗೆ. ಬರೀ ಟೀಕೆ ಮಾಡೋದು ಗೊತ್ತು. ಮತ್ತು ಅವ್ರು ಯಾಕೆ ಮಾಡಲಿಲ್ಲ? ಮಾಡ್ಬೋದಿತ್ತಲ್ಲ, ಅಧಿಕಾರ ಇತ್ತು. ನನಗೆ ಬರೀ MLA, ನಾನು MLA ಆಗಿ ಕೆಲಸ ಮಾಡ್ಯಾನ, ಅಪ್ರಿಷಿಯೇಟ್ ಮಾಡ್ಬೇಕಲ್ಲ. ಅವ್ರು ಅಪ್ರಿಷಿಯೇಟ್ ಬೇಡ, ಅವ್ರು ಸರ್ಟಿಫಿಕೇಟ್ ಬೇಡ. ನಮ್ಮ ಕ್ಷೇತ್ರದ ರೈತರು ಕೊಡ್ತಾರೆ ನಂಗೆ ಸರ್ಟಿಫಿಕೇಟ್. ನಾ ಏನು ಮಾಡ್ಯಾನಂತೆ ಇವತ್ತು ಇಡೀ ಇಲ್ಲೇ ನಮ್ಮ ಇಲ್ಲೇ ನಾಗರಹಳ್ಳಿಯವ ರಾಜೀವ್ ಅರಳಿಕಟ್ಟಿ ಅಂತೇಳಿ. ಸರ್, ನಾನು 3 ಎಕರೆ 15 ಗುಂಟೆ ಜಾಗ, 2 ಎಕರೆ 15 ಗುಂಟೆ ಹೋಗ್ಬಿಟ್ಟೈತಿ, 1 ಎಕರೆ ಉಳ್ದೈತಿ, ಅದು ಕೊರಕಲ್ಲಿ ಬಿದ್ದುಬಿಟ್ಟೈತೆ ಅಂತ ತಿಳ್ಕೊಂಡು ಇದೇ ವೇದಿಕೆ ಹತ್ರ ಕಣ್ಣೀರು ತಗದ. ಅಂಥ ಕಣ್ಣೀರು ಒರೆಸುವಂಥ ಕೆಲಸವನ್ನು ನಾನು ಮಾಡ್ತೇನೆ. ಯಾರು ಏನು ಟೀಕೆ ಮಾಡಲಿ, ಟಿಪ್ಪಣಿ ಮಾಡಲಿ, ಒಳ್ಳೆ ನೋಡೋಂಗಿಲ್ಲ. ನಾನು ಅವ್ರ ಟೀಕೆಗಳು ನನಗೆ ಮಾರ್ಗದರ್ಶನ ಅಂತ ತಿಳ್ಕೊತೇನೆ. ನಾ ಮಾಡ್ತಕ್ಕಂಥ ಕೆಲಸದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಲಂಗೆ ನೋಡುವಂಥ ಪ್ರಯತ್ನವನ್ನು ಮಾಡ್ತೇನೆ. ಅಂದರೆ ಈಗ ಪರಮಸೇವಾ ಆಯೋಗದ ವರದಿ ಏನಿತ್ತು, ಆ DPR ಇತ್ತು, ಅದ್ರ ಪ್ರಕಾರನ ಈಗ ಮುಂದುವರೆದ ಹೆಂಗೆ ನೋಡಿ. ಡಾಕ್ಟರ್ ಪರಮಶಿವಯವರ ವರದಿನ ಆಧಾರದ ಮೇಲೆನ ಹೆಕ್ರಾಸ್ ಮಾಡಲ್ ಅಂತಿಕೊಂಡು ಹೇಳಿ ಒಂದು ವಿದೇಶದಲ್ಲಿರ್ತಕ್ಕಂಥ ಒಂದು ತಂತ್ರಜ್ಞಾನವನ್ನು ಉಪಯೋಗ ಮಾಡಿ ಅದು ಯಾವ ರೀತಿ ತೊಂದರೆ ಆಗಬಾರ್ದಂತ ಬೇರೆ ಬೇರೆ ಕಡೆ ಕೆಲಸ ಮಾಡೋಲ್ಲ. ಈಗ ತುಪ್ರಿ ಹಳ್ಳ ಮಾಡಿದ್ವಿ, ಮಾಡಿದ್ವಿ, ಬೇರೆ ಕಡೆ ಹಳ್ಳಗಳನ್ನ. ಅದ್ರಾಗೇನು ತಾಂತ್ರಿಕವಾಗಿ ತೊಂದರೆ ಆಗಿತ್ತು, ಆ ತಾಂತ್ರಿಕ ತೊಂದರೆಗಳನ್ನ ಎಲ್ಲ ನಿವಾರಣೆ ಮಾಡಿ ಇಷ್ಟು ದೊಡ್ಡ ಪ್ರಮಾಣದ ಅನುದಾನಕ್ಕೆ ತೊಗೊಂಬಂದು ಕೆಲಸ ಮಾಡತ್ತೀವಿ. ಇವತ್ತು 200 ಕೋಟಿ ಅಂದರೆ ಏನು ಸಣ್ಣ ಅಮೌಂಟಾ? 1600 ಕೋಟಿ ಬೇಕು. ನಾ ಪ್ರಹ್ಲಾದ್ ಜೋಶಿ ಸಾಹೇಬ್ರು ಪತ್ರ ಬರ್ತಾನೆ. ಕೇಳಿ 1 ನಿಮಿಷ. ಹೊಸ ಒಂದು ಯೋಜನೆ ಬಂದಿದೆ ಕೇಂದ್ರ ಸರ್ಕಾರದಲ್ಲಿ. ಅದಕ್ಕೆ CC ಪಾಲ್ರದಾರ ಕೇಂದ್ರ. ಇದಕ್ಕೆ ಎಲ್ಲೇ ನರಗುಂದ MLA ಅವರು
MR ಪಾಟೀಲ್ ಅವರೆಲ್ಲಗೆ ಅವ್ರಿಗೆ ಅದನ್ನು ತೋರ್ಸೇವಿ, ಎಲ್ಲರೂ ಕೂಡ ಒಪ್ಪಿಗೆ ಕೊಟ್ಟಾರ. ಇವತ್ತು ಎಲ್ಲರೂ ಒಪ್ಪಿಗೆ ಕೊಟ್ಟೆ. ಇದೊಂದು ನಂದು ಒಬ್ಬಂದ ಕ್ಷೇತ್ರಕ್ಕೆ ಸಂಬಂಧ ಅಲ್ಲಿದು, ಇದು ಕುಂದಗೋಳಕ್ಕೆ ಸಂಬಂಧಪಡುತ್ತೆ, ನವಳಕ್ಕೆ ಸಂಬಂಧಪಡ್ತೈತಿ, ಆಮೇಲೆ ನರಗುದಕ್ಕೆ ಸಂಬಂಧಪಡ್ತೈತಿ, ಆಮೇಲೆ ರೋಣ ತಾಲೂಕಿಗೆ ಸಂಬಂಧಪಡ್ತೈತಿ. ಇದೊಂದು ದೊಡ್ಡ ಯೋಜನೆ. ಈ ಯೋಜನೆಗೆ 1,010 ಕೋಟಿ ಬೇಕು. ಹಂತ ಹಂತವಾಗಿ ಮಾಡೇ ತೋರಿಸ್ತೀವಿ, ಮಾಡಿಂದ ಹೇಳ್ತೀವಿ. ಅದನ್ನ ಈ ಬೆಣ್ಣೆಹಳ್ಳ ತುಪ್ರಿಹಳ್ಳದ ಪಾತ್ರದ ಜನರಿಗೆ, ಆ ರೈತರಿಗೆ ಎಷ್ಟು ದಿವಸದ ಗ್ಯಾರಂಟಿ ಕೊಡ್ತೀರಿ? ಎಷ್ಟು ನಿಮ್ಮ ಸರ್ಕಾರ ಅವಧಿಯೊಳಗೆ ಮಾಡ್ತಿರೋ, ಏನು ಸಾಧ್ಯನಾ ಇದೆಲ್ಲ ಅಂತ? ನಿಮಿಷ, 18 ತಿಂಗಳ ಅವಧಿ ಇದಕ್ಕೆ ಕಾಮಗಾರಿ ಮುಗಿಸ್ಲಿಕ್ಕೆ. ನಾನು ಒಂದು 6-7 ತಿಂಗಳದಾಗ ಇದನ್ನು ಪೂರ್ತಿ ಮಾಡ್ತೀವಿ. ಕಾಂಕ್ರೀಟ್ ಕೆಲಸ ಇನ್ನೂ ಸ್ವಲ್ಪ ಉಳಿತೈತಿ. ಮಳೆಗಾಲ ಬರೋಕ್ಕಿಂತ ಪೂರ್ವದಲ್ಲಿ ಇದನ್ನು ಚಾಲೆಂಜಿಂಗ್ ಮಾಡಿಬಿಡ್ತೀವಿ ಪೂರ್ತಿ, ಎಲ್ಲಿಯೂ ಕೂಡ ತೊಂದರೆ ಆಗಬಾರ್ದು. ಇದು ನಾನು ಸ್ವಲ್ಪ ಇಂಜಿನಿಯರಿಂಗ್ ಓದಿ ಸ್ವಲ್ಪ ನನಗೆ ಅನುಭವ ಇದೆ, ಹೆಂಗೆ ಮಾಡಿ ತೋರಿಸ್ಬೇಕು. ಅದಕ್ಕೆ ಅವ್ರಿಗೆ ಏನು ಚಿಂತೆ ಅಂದ್ರೆ ಇವೆಲ್ಲ ಮಾಡಿಬಿಡ್ತಾನೆ ಅಂತೇಳಿ ಮಾಡಿ ನಾನು ಮಾಡೋದಲ್ಲ, ನಮ್ಮ ರೈತರ ನಿಂತು ಮಾಡಿಸ್ತಾರೆ ಇದನ್ನು. ಯಾರು? ನಾನು ಅವ್ರ ಬಗ್ಗೆ ಚರ್ಚೆನೇ ಮಾಡಲ್ಲ. ಒಂದು ನಿಮಿಷ, ಏನು ಅವಶ್ಯಕತೆ ಇದೆ? ದೇವ್ರು ನನಗೆ ಆಶೀರ್ವಾದ ಮಾಡ್ಯಾರ. 86,000 ಓಟ್ ಹಾಕ್ಯಾರ ನನ್ನ ಕ್ಷೇತ್ರದ ಜನ. 22,199 ಲೀಡ್ ಆಗಿದೆ. ಮತ್ತು ನಾನು ಜನರ ಕೆಲಸ ಮಾಡೋದಿದ್ರೆ ಯಾಕೆ ಮೇಲೆ ಆಗ್ಬೇಕು? 18 ತಿಂಗಳೊಳಗೆ ಮುಗಿಸ್ತೀರಿ? 100%. ಸೊ ಇದು 18 ತಿಂಗಳಲ್ಲಿ ಕಾಮಗಾರಿಯನ್ನು ಸಂಪೂರ್ಣವಾಗಿ ಮುಗಿಸಿ ಈ ಕ್ಷೇತ್ರದ ಜನಕ್ಕೆ, ಈ ಎರಡೂ ಹಳ್ಳಗಳ ಪಾತ್ರದ ಜನತೆಗೆ ಯಾವುದೇ ತೊಂದರೆ ಆಗದಂತೆ ನೋಡ್ಕೊಳ್ತೇವೆ ಅನ್ನುವಂಥ ಭರವಸೆಯನ್ನ ಶಾಸಕ ಕೋನ್ ರೆಡ್ಡಿ ಅವರು ನೀಡಿರುವಂಥದ್ದು. ಕ್ಯಾಮ್ರಾಮನ್ ಪ್ರಕಾಶ್ ಮುಳ್ಳಳ್ಳಿ ಜೊತೆ ಪ್ರಕಾಶ್ ನುಲ್ವಿ, ನ್ಯೂಸ್ ಫಸ್ಟ್, ಹುಬ್ಬಳ್ಳಿ.